ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ ಮೇಲಧಿಕಾರಿಗಳಿಗೆ ಗೊತ್ತಾದ್ರೆ ನಿಮಗ್ ಸಮಸ್ಯೆ ಆಗಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗ್ ಬೇಜಾರಾಗತ್ತೆ ಸಂಧ್ಯಾ. ನೀವ್ ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಮೇಲಧಿಕಾರಿಗಳು ನನ್ನ ಬಗ್ಗೆ ಯಾರೂ ಏನೂ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ನಾನಿದೂವರೆಗೂ ನನ್ನ ಕೆಲ್ಸನ ಅರ್ಥಕ್ ಬಿಟ್ಟು ಬಂದವಳಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ ಅಂದ್ರೆ ಇದೆಷ್ಟು ಮುಖ್ಯ ಅನ್ನೋದು ಅವರಿಗೂ ಅರ್ಥ ಆಗತ್ತೆ. ನೋಡಿದ್ರ, ಮೊದಲನೇ ಸಲ ನೀವು ನನಗೋಸ್ಕರ ಕೆಲ್ಸನ ಅರ್ಧಕ್ಕೆ ನಿಲ್ಸಿ ಬಂದಿದ್ದೀರಾ. ಅಯ್ಯೋ, ನೀವದನ್ನೆಲ್ಲ ಯೋಚನೆ ಮಾಡ್ಬಿಡಿ. ನಂಗ್ ವಿಷಯ ಗೊತ್ತಾದ ತಕ್ಷಣ ಎಷ್ಟು ಭಯ ಆಯ್ತು ಗೊತ್ತಾ? ಸತ್ಯ, ನೀವು ಹುಷಾರಾಗಿರೋದನ್ನ ನೋಡಿದ್ನಲ್ಲ, ನನಗಷ್ಟು ಸಾಕು. ಕರ್ತವ್ಯನೇ ಮುಖ್ಯ, ಆದ್ರೆ ಮನ್ಸಲ್ಲಿ ನೋವಿಟ್ಕೊಂಡು ಕಣ್ಣಲ್ಲಿ ನೀರ್ ತುಂಬ್ಕೊಂಡು ಕೆಲಸ ಮಾಡಕ್ಕಾಗತ್ತಾ? ನೀವೇ ಹೇಳಿ. ಕೆಂಪ ನಿಮಗ್ ಸೀರಿಯಸ್ ಆಗಿದೆ ಅಂತ ಹೇಳಿದ ತಕ್ಷಣ ನನಗೋಸ್ಕರ ನಿಂತೋದಾಗಾಯ್ತು. ಮೈಸೂರಿಂದ ಹೇಗ್ ಬಂದೆ ಅನ್ನೋದೇ ನನಗೆ ಗೊತ್ತಿಲ್ಲ. ನೀವಿಲ್ಲಿ ಮಾತಾಡ್ತಿರೋದನ್ನ ನೋಡಿ ನನ್ನ ಜೀವ ಮತ್ತೆ ವಾಪಸ್ ಬಂದಾಗಾಯ್ತು. ನೀವು ನನ್ನ ಕೆಲ್ಸದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡಿ. ನನ್ನ ಕೆಲ್ಸಕ್ಕೇನೂ ಆಗಲ್ಲ. ಒಂದ್ ವೇಳೆ ಹಾಗಾದ್ರೂ ಅದನ್ನ ಹೇಗ್ ಸರಿ ಮಾಡ್ಬೇಕು ಅನ್ನೋದು ನನಗೆ ಗೊತ್ತು. ಆದ್ರೆ ನಿಮ್ಮನ್ನ ಹೇಗ್ ಸರಿ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಿದು ಸಂಧ್ಯಾ, ನಾನ್ ಸರಿಯಾಗೇ ಇದೀನಲ್ಲ. ನನ್ನ ನೀವೇನ್ ಸರಿ ಮಾಡ್ಬೇಕು ಹೇಳಿ? ನಿಮ್ಮನ್ನ ಹೇಗ್ ಗುಣಪಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ದೆ. ಅದೇ ಹೇಳ್ತಾ ಇದ್ದೀನಲ್ವಾ ಸಂಧ್ಯಾ, ನನಗೇನು ಆಗಿಲ್ಲ. ಶಿವರಾಜು, ಮೊದಲು ಟ್ಯಾಬ್ಲೆಟ್ಸ್ ತಗೊಳ. ಅಯ್ಯೋ, ಏನಾಯ್ತು? ಭಯ ಪಡೋವಂಥದ್ದು ಏನೂ ಆಗಿಲ್ಲ. ಮಾತ್ರೆ ತಗೋಬೇಕಲ್ವಾ, ಅದಕ್ಕೆ ಬಾಯಿ ತೊಳ್ಕೊಂಡು ಬರ್ತೀನಿ. ಸರಿ, ಬನ್ನಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಜ್ಯೋತಿ, ತಕ ಹಾಲ್ ಕೊಡು. ಶಿವರಾಜು, ಬಂದೇ ಇರು.
ಜ್ಯೋತಿ, ಏನ್ ಜ್ಯೋತಿ ಇದು? ಅಳಿಯಂದ್ರ ಜೊತೆ ಹೀಗ ಒರಟಾಗಿ ನಡ್ಕೊಳ್ಳೋದು? ಅಲ್ಲಮ್ಮ, ಒಂದ್ ಪ್ರೀತಿಯಿಂದ ಮಾತಾಡ್ತಿಲ್ವಲ್ಲ ನೀನು? ಸಂಜೆ ನೋಡ್ ಹೋಗು, ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾಳೆ ಅಂತ. ಅವಳು ಆಯಾ ತರ ನೋಡ್ಕೊಳ್ತಾ ಇದ್ದಾಳೆ. ನಿಮ್ ಅಳಿಯನ್ ಮುಖ ನೋಡ್ಕೊಂಡು ನನಗೆ ಹಾಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ನನ್ ಕೈಯಿಂದ ಸಾಧ್ಯನೂ ಇಲ್ಲ. ಏನೇ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ? ಹೌದು, ನಾನು ಹೀಗೇನೆ ಮಾತಾಡೋದು. ಜ್ಯೋತಿ, ಛೆ, ಏನ್ರಿ ಇವಳು? ಅಳಿಯಂದ್ರಿಗೆ ಇಷ್ಟೆಲ್ಲ ಆದ್ಮೇಲೂ ಇವಳು ತನ್ನ ಚಾಳಿನೇ ಬಿಡ್ತಾ ಇಲ್ವಲ್ಲ. ಇವಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಕ್ಕಿಲ್ಲ ಅನ್ಸುತ್ತೆ. ಓ ಚಂದ್ರಿಕಾ, ನಿಮ್ಮ ಮನೆಗೆ ಹೋಗು, ಅಲ್ಲಿ ಅತ್ತೆ ಒಬ್ಬರೇ ಇರ್ತಾರೆ. ಬೆಳಗ್ಗೆ ನಾ ಶಿವರಾಜನ್ ಕರ್ಕೊಂಡು ಬರ್ತೀನಿ. ಸರಿ ರೀ. ರೀ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ರಿ. ಸರಿ, ನೀನು ಹುಷಾರು. ಹಾ. ಮಾತ್ರೆ ಕೊಡೋ ಟೈಮ್ ಆಯ್ತು. ಶಿವರಾಜು ಅವರೇ, ಶಿವರಾಜು ಅವರೇ, ಮಾತ್ರೆ ತಗೊಳ್ಳಿ.